ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಇದು ಚಾಲಕ ಮಿತ್ರರಿಗೆ ಮತ್ತು ಕರ್ನಾಟಕದಲ್ಲಿ ಸ್ವಾಭಿಮಾನಿ ಕನ್ನಡಿಗರಿಗೂ ಕೂಡ ಸಂಬಂಧಪಟ್ಟಂತಹ ಒಂದು ವಿಡಿಯೋ. ಸ್ವಾಭಿಮಾನಿಗಳು ಅಂದರೆ ಅದು ಕನ್ನಡಿಗರು ಎಷ್ಟು ಸ್ವಾಭಿಮಾನಿಗಳು ಅಂದರೆ, ನೀವಿರುವಂತಹ ಜಾಗವನ್ನು ಇನ್ನೊಬ್ಬರಿಗೆ ಬಿಟ್ಕೊಟ್ಟು ಆ ವ್ಯಕ್ತಿ ಸುಭಿಕ್ಷವಾಗಿರಲಿ, ಆ ವ್ಯಕ್ತಿ ಸಂತೃಪ್ತಿಯಾಗಿರಲಿ, ಅತಿಥಿ ದೇವೋ ಭವ ಅನ್ನುವಂತಹ ಒಂದು ವಾಕ್ಯವನ್ನ ಯಾರಾದರೂ ಈ ದೇಶದಲ್ಲಿ ಪರಿಪಾಲನೆಯನ್ನ ಮಾಡ್ತಾ ಇದ್ರೆ ಅದು ಕನ್ನಡಿಗರನ್ನ ಬಿಟ್ಟರೆ ಬೇರೆ ಯಾರೂ ಕೂಡ ಈ ಪದಕ್ಕೆ ಪರಿಪಾಲನೆಯನ್ನ ಮಾಡ್ತಾ ಇಲ್ಲ ಅಂತಕ್ಕಂಥದ್ದಕ್ಕೆ ಹಲವಾರು ನಿದರ್ಶನಗಳಲ್ಲಿ ಇತ್ತೀಚೆಗೆ ಅನ್ಯ ರಾಜ್ಯದಿಂದ ಬಂದಂತಹ ವ್ಯಕ್ತಿಗಳನ್ನ ನೇರವಾಗಿ ತಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಬಿಟ್ಕೊಂಡು, ಅದರಲ್ಲೂ ನಮ್ಮ ಹೆಮ್ಮೆಯ ರಾಜಕಾರಣಿಗಳು, ಇಡೀ ರಾಜ್ಯವನ್ನು ಸುಭಿಕ್ಷವಾಗಿಡಬೇಕಾದಂತಹ ರಾಜಕಾರಣಿಗಳು ಹೇಗೆ ವಲಸಿಗರನ್ನ ಇಟ್ಕೊಂಡಿದ್ದಾರೆ ಅಂದರೆ, ನೆಕ್ಸ್ಟು ಇದೇ ಕರ್ನಾಟಕದ ವ್ಯಕ್ತಿಯೊಬ್ಬ CM ಆಗೋದಕ್ಕೆ ದೆಹಲಿ ಮಟ್ಟಕ್ಕೆ ಹೋಗಿ ಹೋರಾಟ ಮಾಡಿ, ಶಕ್ತಿ ಪ್ರದರ್ಶನವನ್ನು ಮಾಡಿ, ಇಲ್ಲಿನ ರಾಜ್ಯಸ್ವವನ್ನು ಕೊಳ್ಳೆ ಹೊಡೆದು ಕೇಂದ್ರದವ್ರನ್ನ ಸಮಾಧಾನ ಪಡಿಸೋದಕ್ಕಿಂತಲೂ ವಲಸಿಗರು ನೇರವಾಗಿ ಬಂದು ಯಾರಾದರೂ ನಮಗೆ CM ಸೀಟನ್ನು ಕೊಡಿ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನವನ್ನು ತ್ಯಜಿಸಬಹುದು ಅಂತ ನನ್ನ ಅನಿಸಿಕೆ. ಆ ಮಟ್ಟಕ್ಕೆ ನಾವು ಅತಿಥಿ ದೇವೋ ಭವ ಅನ್ನುವಂತಹ ಪದವನ್ನು ಚೆನ್ನಾಗಿಯೇ ಅಳವಡಿಸ್ಕೊಳ್ತಾ ಇದ್ದೀವಿ ಅನ್ನೋದಕ್ಕೆ ಹಲವಾರು ನಿದರ್ಶನಗಳಲ್ಲಿ ವಲಸಿಗರು ಇಲ್ಲಿಗೆ ಬಂದು ಕನ್ನಡವನ್ನು ಪರಿಗಣನೆಯನ್ನು ಮಾಡ್ತಾ ಇರೋ ರೀತಿಯನ್ನು ನೋಡಿ ಹಲವಾರು ಜಾಗಗಳಲ್ಲಿ ಕನ್ನಡ ಪರ ಹೋರಾಟಗಾರರು ಹೋರಾಟವನ್ನು ಮಾಡಿದರೆ ಅಂಥವರ ಧ್ವನಿಯನ್ನು ಹತ್ತಿಕ್ಕೋದಕ್ಕೆ ಈ ರಾಜ್ಯ ಸರ್ಕಾರಕ್ಕೆ ಇರುವಷ್ಟು ಕಾಳಜಿ ಬೇರೆ ಯಾವ ವಿಚಾರಗಳಲ್ಲೂ ಇಲ್ಲ ಅನ್ನೋದು ದುರಂತ. ಸ್ನೇಹಿತರೆ, ಇದೇ ಬೆಳಗಾವಿಯ ಅಧಿವೇಶನದಲ್ಲಿ ದ್ವೇಷ ಭಾಷಣ ಮಸೂದೆಗೆ ಆಸಕ್ತಿ ಕೊಟ್ಟಷ್ಟು ರಾಜಕಾರಣಿಗಳು ಇದೇ ರಾಜ್ಯದ ಕನ್ನಡಿಗರ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುತ್ತಿರುವ ವಲಸಿಗರ ಬಗ್ಗೆ ಯಾವುದೇ ನಿರ್ಧಾರವನ್ನು ಕೈಗೊಳ್ಳದೆ ಅಲ್ಲಿಂದ ವಾಪಸಾತಿಯನ್ನು ಪಡೆದು ಮತ್ತೆ ಬೆಂಗಳೂರಿಗೆ ಬಂದು ತಮ್ಮ ಆಡಳಿತವನ್ನು ಮುಂದುವರಿಸಿರ್ತಕ್ಕಂತಹ ಸರ್ಕಾರಗಳಿಗೆ ಅದು ಯಾವ ಮಟ್ಟಕ್ಕೆ ಛೀಮಾರಿ ಹಾಕಬೇಕು ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ವಲಸಿಗರು ನೇರವಾಗಿ ಬಂದು ಕನ್ನಡವನ್ನು ಪರಿಗಣನೆ ಮಾಡೋದಿರಲಿ, ಕನ್ನಡಿಗರನ್ನೇ ಕೆಣಕುವ ರೀತಿಯಲ್ಲಿ ಮಾತುಕತೆಯನ್ನು ಮಾಡ್ತಾ ಇದ್ರು ಕೂಡ ಈ ಗೃಹ ಇಲಾಖೆ ಸಂಪೂರ್ಣ ವೈಫಲ್ಯತೆಯಲ್ಲಿ ತುಂಬಿದೆ ಅನ್ನೋದಕ್ಕೆ ಹಲವಾರು ನಿದರ್ಶನಗಳಲ್ಲಿ ಒಂದೆರಡು ತುಣುಕುಗಳ ವಿಡಿಯೋಗಳು ಕೂಡ ಇದೆ. ಅದನ್ನು ಹಾಕ್ತೀವಿ, ಸ್ವಲ್ಪ ನೋಡ್ಕೊಂಡು ಬಂದು ತದನಂತರದಲ್ಲಿ ಮುಂದುವರಿಸೋಣ ಮಾತುಕತೆಯನ್ನು. तुम्हारा जात बॉय सिक्युरिटी ड्यूटी ওয়াচম্যান আলার বাড়িয়ে যেন নাম কে তারে তারে ধরি আমরা ফটো ফটো মারছি আর ওই তো হে বাড়িয়ে গিরি করে সিকিউরিটি ডিউটি করে 12,000 পেমেন্ট পায় আর ও নাইটে 9,000 টাকা আর দিনে 11,000 টাকা। আচ্ছা আচ্ছা 11,712 মতলব 12,000 হাসপিং ক্লিক করে আমরা গাড়ি দিয়ে দুইয়া দিবে আর হবি ভাই তারে কোনটা কো ভরসা হয় না, ফটো লাগাইলে আছে দেখিলেই হয়। জসিম ভাই অলরেডি দাঁড়িয়ে আছে। ওই যা তু को आश्रम में रखता है, गाय माँ को आखिर खाने के लिए छोड़ देता है और भारत को माँ मानता है। अबे भोसड़ी वाले माता नहीं सुधरेगा तुमने गाय माँ तुमने मारे ना नहीं লা ইলাহা ইল্লাল্লাহু আল্লাহু আকবার तुझे हलाल को ये जमीन तो बचे तुम्हें गाय ना नहीं शराब मांगते हो हमने खाई लाए ಬೆಂಗಳೂರು ಮಂಚೆ ಅದು तुम्हारा गले में मुक्त ಸ್ನೇಹಿತರೆ, ನೋಡಿದ್ರಲ್ಲ ವಿಡಿಯೋನ? ಇದು ಅಕ್ರಮ ಬಾಂಗ್ಲಾ ವಲಸಿಗರು, ಅಕ್ರಮ ಉತ್ತರ ಭಾರತದ ವಲಸಿಗರು. ಭಾರತೀಯರೆಲ್ಲರೂ ಕೂಡ ಎಲ್ಲಿ ಬಾಳಿ ಬದುಕೋದಕ್ಕೂ ಕೂಡ ಶಕ್ತಿವಂತರೇ ಆಗಿರಬಹುದು, ಆದರೆ ಕರ್ನಾಟಕದಲ್ಲಿ ಕನ್ನಡಿಗರನ್ನೇ ಅಸ್ತಿತ್ವವಾಗಿ ಪ್ರಶ್ನೆ ಮಾಡುವಷ್ಟು ಮಟ್ಟಕ್ಕೆ ಬೆಳೆದು ನಿಂತ್ಕೊಂಡಿದ್ದಾರೆ ಅಂದರೆ ಇದನ್ನು ನಾವು ಕೂಡ ಯಾವ ರೀತಿಯಾಗಿ ಪ್ರಶ್ನೆ ಮಾಡಬೇಕು ಈ ರಾಜಕಾರಣಿಗಳನ್ನ ಅನ್ನೋದು ನಮ್ಮ ಒಂದು ದೊಡ್ಡ ಅಳಲಾಗಿ ಉಳ್ಕೊಳ್ಳುತ್ತೆ. ಸ್ನೇಹಿತರೆ, ಎಲ್ಲಿಂದಲೂ ಬಂದವರು ತಮ್ಮ ದೇಶದ ವ್ಯಕ್ತಿಗಳನ್ನ ಬೇರೆ ಕೆಲಸವನ್ನ ಬಿಟ್ಟು ನೇರವಾಗಿ ಆಟೋ ವೃತ್ತಿಗೆ ಬನ್ನಿ, ಇಲ್ಲಿ ನಿಮ್ಮನ್ನ ಕೇಳೋರು ಇಲ್ಲ ಹೇಳೋರು ಇಲ್ಲ ಅನ್ನುವಷ್ಟು ಮಟ್ಟಕ್ಕೆ
ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋವನ್ನು ಮಾಡಿ ಬಿಡ್ತಾರೆ ಅಂದರೆ ನಿಮ್ಮ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಹದಗೆಟ್ಟಿದೆ ಅನ್ನೋದಕ್ಕೆ ಇದಕ್ಕಿಂತ ನಿರೂಪಣೆ ಇನ್ನೊಂದು ಬೇಡ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಪೊಲೀಸ್ ಇಲಾಖೆಗೆ ಕೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಪೊಲೀಸ್ ಇಲಾಖೆ ಸಂಪೂರ್ಣ ವೈಫಲ್ಯತೆಯನ್ನು ಹೊಂದಿದೆ. ಕರ್ನಾಟಕ ಹೈಕೋರ್ಟ್ನ 2011 ತೀರ್ಪನ್ನು ಸಂಪೂರ್ಣವಾಗಿ ಧಿಕ್ಕರಿಸಿರ್ತಕ್ಕಂತಹ RTO ಇಲಾಖೆಯ ಭ್ರಷ್ಟ ನಾಲಾಯಕ ಅಧಿಕಾರಿಗಳು ಕೂಡ ಇಂತಹ ಒಂದು ವ್ಯವಸ್ಥೆ ಒಳಗಡೆ ಕೈ ಜೋಡಿಸಿದ್ದಾರೆ ಅನ್ನೋದಕ್ಕೆ ಯಾವ ಸಾಕ್ಷಿ ಪುರಾವೆಗಳು ಬೇಡ, ಇವರು ಮಾಡಿರ್ತಕ್ಕಂತಹ ವಿಡಿಯೋಗಳೇ ಸಾಕ್ಷಿ ಆಗ್ತವೆ. ಎಲ್ಲಿಂದಲೋ ಬಂದವನು ಕನ್ನಡಿಗರ ಬಗ್ಗೆ ಕೀಳಾಗಿ ಮಾತನಾಡೋದಲ್ಲದೆ ನಿಮ್ಮ ಆಡಳಿತ ವ್ಯವಸ್ಥೆಯ ವೈಫಲ್ಯತೆಯ ಬಗ್ಗೆ ವಿಡಿಯೋ ಮಾಡಿ ಇಲ್ಲಿ ನಮ್ಮನ್ನು ಕೇಳೋರೇ ಇಲ್ಲ ಅನ್ನುವಷ್ಟು ಮಟ್ಟಕ್ಕೆ ಹೇಳಿಕೆಯನ್ನು ಕೊಡ್ತಾನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ. ಅಂದರೆ ಇಲಾಖೆ ಏನು ಮಾಡ್ತಾ ಇದೆ? ಏನು ನಿದ್ದೆ ಮಾಡ್ತಾ ಇದೆಯಾ ಇಲಾಖೆ? ಇವತ್ತು ಕನ್ನಡಿಗರನ್ನ ಆದಿ ಬೀದಿಗಳಲ್ಲಿ ಪ್ರಶ್ನೆ ಮಾಡುವಂತಹ ಪೊಲೀಸ್ ಇಲಾಖೆ ಸತತವಾಗಿ 5 ವರ್ಷಗಳಿಂದಲೂ ಕೂಡ ಇಲ್ಲೇ ಬಂದು ಠಿಕಾಣಿ ಹೂಡಿ ದೊಡ್ಡ ದೊಡ್ಡ ಉದ್ಯಮಗಳಾಗಿ ಅದನ್ನು ದಂಧೆಯ ರೀತಿಯಲ್ಲಿ ಪರಿವರ್ತನೆ ಮಾಡಿರ್ತಕ್ಕಂತಹ ಹಲವಾರು ಕನ್ನಡಿಗರಿಗೆ ತಾವು ಏನು ರುಚಿಯನ್ನು ತೋರಿಸಿದ್ದೀರಾ ಪೊಲೀಸ್ ಇಲಾಖೆಯಿಂದ ಆಯುಕ್ತರೇ? ಯಾವುದೇ ವೆರಿಫಿಕೇಷನ್ಗಳಿಲ್ಲ, ಯಾವುದ ವಾಹನದ ದಾಖಲಾತಿಗಳ ಪರೀಕ್ಷೆಗಳಿಲ್ಲ, ಯಾರು ಎಲ್ಲಿಂದ ಬಂದು ಏನು ಮಾಡಿದ್ರು ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಕೈಕಟ್ಟಿ ಕುಳಿತಿರುವ ಸಂಚಾರ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಇಲಾಖೆ, ಈ ಎರಡೂ ಇಲಾಖೆಗಳ ಸಂಪೂರ್ಣ ವೈಫಲ್ಯತೆಯೇ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಏನಾಗಬಹುದು ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆಯನ್ನೇ ಕನ್ನಡಿಗರ ಮುಂದೆ ಇಟ್ಟಿದೆ. ಅಂದರೆ ಯಾವುದೇ ರೀತಿಯಾದ ತಪ್ಪಾಗೋದಿಲ್ಲ. ಇನ್ನಾದರೂ ನೋಡೋಣ. ಗಾಢ ನಿದ್ರೆಯಲ್ಲಿ ಮಲಗಿರುವಂತಹ ರಾಜ್ಯ ಸರ್ಕಾರವೇ ಆಗಬಹುದು, ಗೃಹ ಇಲಾಖೆಯೇ ಆಗಬಹುದು, ಇಲ್ಲ ಪೊಲೀಸ್ ಕಮಿಷನರ್ ಆಗಬಹುದು, ಇಲ್ಲ ಸಂಚಾರ ವಿಭಾಗದ ಆಯುಕ್ತರೇ ಆಗಬಹುದು. ಇದೆಲ್ಲದನ್ನು ಕೂಡ ಕಂಟ್ರೋಲ್ ಮಾಡಬೇಕಾದಂತಹ ಸಾರಿಗೆ ಇಲಾಖೆಯ ಭ್ರಷ್ಟ ಆಡಳಿತ ಅಧಿಕಾರಿಗಳು ತಮ್ಮ ಲಂಚ ಬಾಕತನಕ್ಕೆ ಇಡೀ ಇಲಾಖೆಯನ್ನೇ ಮಾರಾಟ ಮಾಡೋದಕ್ಕೆ ಕುಳಿತಿರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ. ನಿಮ್ಮ ಇಲಾಖೆಯಲ್ಲಿ ಭ್ರಷ್ಟಾಚಾರಕ್ಕೆ ಇರುವಷ್ಟು ಆಸಕ್ತಿ ಇಡೀ ಈ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ಯಾವುದೇ ರಾಜಸ್ವ ತೆರಿಗೆ ಸಂಗ್ರಹ ಆಗಬಹುದು, ಇಲ್ಲ ತಮ್ಮ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಹಲವಾರು ಕೆಲಸ ಕಾರ್ಯಗಳಾಗ್ಬೋದು, ನಿಮ್ಮ ಯೋಗ್ಯತೆಗೆ ಒಂದು PVC ಕಾರ್ಡ್ ಕೊಡೋಕ್ಕಾಗಿಲ್ಲ ಸತತವಾಗಿ 1 ವರ್ಷದಿಂದಲೂ. ಇದು ನಿಮ್ಮ ನಿರ್ಲಕ್ಷ್ಯತನದ ಸಂಚಾರ ವಿಭಾಗ. ಇದಕ್ಕೊಬ್ಬರು ಆಯುಕ್ತರು, 100 ಜನ ಕೆಲಸಗಾರರು, ಓಡಾಡೋಕ್ಕೆ ಕಾರು, ಇರೋಕೆ AC ರೂಮು, ತಿಂಗಳಿಗೆ 1 ಸಂಬಳ, ಜೊತೆಗೆ ಒಂದಿಷ್ಟು ಕಂಪನಿಗಳಿಂದ ಗಿಂಬಳ. ನಾಚಿಕೆ ಆಗಬೇಕು ನಿಮ್ಮಂಥವ್ರನ್ನೆಲ್ಲ ತಗೊಂಡು ಬಂದು ಅಲ್ಲಿ ಕುಂಡ್ರಿಸಿರೋದಕ್ಕೆ. ಇಡೀ ವ್ಯವಸ್ಥೆಯನ್ನೇ ನಿಮ್ಮ ಕಾಲು ಕಸ ಮಾಡ್ಕೊಂಡಿದ್ದೀರಾ. ನೀವೆಲ್ಲ ಎಜುಕೇಟೆಡ್ ಫೂಲಿಸ್ಟ್ಗಳು. ಎಜುಕೇಷನ್ ಮಾಡಿದ ತಕ್ಷಣವೇ ಇಡೀ ವ್ಯವಸ್ಥೆ ಬದಲಾವಣೆ ಆಗುತ್ತೆ ಅಂತ ಹೇಳಿ ನಿಮ್ಮಂಥ ಎಜುಕೇಟೆಡ್ಗಳನ್ನು ಆಯ್ಕೆ ಮಾಡ್ತಾರಲ್ಲ, ದಟ್ ಈಸ್ ದ ಫೂಲಿಸ್ಟ್ ಪರ್ಸನ್ಸ್. ಹೆಬ್ಬೆಟ್ಟು ಒತ್ತಿರೋನು ಈ ರಾಜ್ಯವನ್ನು ಆಳ್ತಾನೆ. ಹೆಬ್ಬೆಟ್ಟು ಈ ರಾಜ್ಯದ ಒಂದು ಇಲಾಖೆಯನ್ನು ಮೇಂಟೈನ್ ಮಾಡ್ತಾನೆ. ನಿಮ್ಮಂಥ ಸಿಗ್ನೇಚರ್, ಗ್ರೀನ್ ಪೆನ್ ಸಿಗ್ನೇಚರ್ಸ್ನ ತಗೊಂಡು ಬಂದು ಕುಂಡ್ರಿಸಿ ವ್ಯಾಲ್ಯೂನೇ ಕಳೆದು ಬಿಟ್ರಿ ತಮ್ಮ ಇಲಾಖೆಯನ್ನು. ಕಾದು ನೋಡೋಣ ಮುಂದೆ ಯಾವ ರೀತಿಯಾದ ಕ್ರಮವನ್ನು ಕೈಗೊಳ್ತೀರಾ ಅಂತೇಳಿ ಕಾಯ್ತೀವಿ. ಧನ್ಯವಾದಗಳು ಕರ್ನಾಟಕದ ಎಲ್ಲ ಜನತೆಗೆ. ಸ್ನೇಹಿತರೆ, ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸೋದ್ರ ಜೊತೆಯಲ್ಲಿ ಇಂತಹ ವ್ಯವಸ್ಥೆಯ ವಿರುದ್ಧವಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಧ್ವನಿಯನ್ನು ಗೂಡಿಸಬೇಕಾಗುತ್ತೆ. ಹಾಗಾಗಿ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲೇ ಆಗಬಹುದು, ಇಲ್ಲ ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧವಾಗಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳುವಂತಹ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನುವಷ್ಟು ಮಟ್ಟಕ್ಕೆ ಶಕ್ತಿ ಪ್ರದರ್ಶನವನ್ನು ಮಾಡಬೇಕಾಗುತ್ತೆ. ಈ ಭ್ರಷ್ಟ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಒಂದು ಶಕ್ತಿ ಪ್ರದರ್ಶನದ ಮುಖಾಂತರವಾಗಿಯೇ ಕನ್ನಡಿಗರು ಅಂದರೆ ಏನು ಅನ್ನೋದನ್ನು ತೋರಿಸುವಂತಹ ದಿನ ದೂರ ಇಲ್ಲ ಅಂತ ನನಗನ್ನಿಸ್ತದೆ. ಸ್ನೇಹಿತರೆ, ಧನ್ಯವಾದಗಳು.